48 ಭಾಷೆಗಳಿವೆ ಭಾರತದಲ್ಲಿ. ಸೊ ಯಾಕೆ ನಾನೀಗ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮಾತಾಡುವಾಗಲೂ ನಿಮ್ಗೆ ಅನಿಸ್ಬೋದು ಕರ್ನಾಟಕದ ಒಂದು ಭಾಗವಾಗಿರೋ ಒಂದು ಉಡುಪಿ ಜಿಲ್ಲೆಯಿಂದ ಬಂದಿರುವ ನನ್ನ ಮಾತು, ನನ್ನ ಉಚ್ಚಾರಣೆ ನಿಮಗೆ ಸ್ವಲ್ಪ ವ್ಯತ್ಯಸ್ತವಾಗಿ ಕಾಣ್ಬೋದು. ನೀವು ಆಡುವ ಭಾಷೆಗಿಂತಲೂ ಸ್ವಲ್ಪ ವ್ಯತ್ಯಸ್ತವಾಗಿ ನಿಮ್ಗೆ ಕಾಣ್ತದೆ. ನನ್ನ ಒಂದು ಸಣ್ಣ ಅನುಭವ ನಾನು ಹೇಳಲಿಕ್ಕೆ ಇಚ್ಛೆ ಪಡಿಸ್ತೀನಿ. ಗುರು ಬಸವಾನಂದ ಸ್ವಾಮೀಜಿಗಳ ಅನುಮತಿಯೊಂದಿಗೆ ನಾನು ಪ್ರಾರಂಭಿಸ್ತೀನಿ. 2012ರಲ್ಲಿ ನಾನು ಇಲ್ಲಿ ಬೆಳಗಾವಿಯಲ್ಲಿ ಒಂದು ವರ್ಷ ಕೆಲಸ ಮಾಡ್ತಾಯಿದ್ದೆ. 2012ರಲ್ಲಿ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾವು ಸ್ಟೀಲ್ ಮಾರ್ತಾ ಇದ್ವಿ ಅವಾಗ. SR ಸ್ಟೀಲ್ ಅಂತ ಒಂದು ಕಂಪನಿ ಇತ್ತು. ಅವರು ಹುಬ್ಬಳ್ಳಿಯಲ್ಲಿ ಗಬ್ಬೂರ್ ಸರ್ಕಲಲ್ಲಿ, ಆಮೇಲೆ ಬೆಳಗಾವಿಯಲ್ಲಿ ಉದ್ಯಮಭಾಗಲ್ಲಿ ಎಲ್ಲ ನಾವು ದೊಡ್ಡ ದೊಡ್ಡ ಗೋಡೌನ್ ಮಾಡಿ ಫ್ಲ್ಯಾಟ್ ಸ್ಟೀಲ್ ಅಂತ ಮಾರ್ತಾ ಇದ್ವಿ. ಅಲ್ಲಿ ಬಂದಂಥ ನಮ್ಮ ಒಬ್ಬರು ಟ್ರೇಡರು ಅವ್ರು ಈ ಥರ ಹೇಳಿದರು, ನನ್ನ ದೇಹ ನೋಡಿ ಹೇಳಿದರು, ಸರ್ ನಿಮಗೆ ಬಹುಶಃ ಧಾರವಾಡದಲ್ಲಿ ಹೋಗಿ ಒಂದು 10-15 ದಿನ ನಿಂತು ಬರಬೇಕು ನೀವು ಅಂತ ಹೇಳಿದಾಗ, ನಾನು ಹೇಳಿದೆ ಏನು ಅಂಥ ವಿಶೇಷ, ಧಾರವಾಡದಲ್ಲಿ ಏನು ವಿಶೇಷ ಅಂತ ಕೇಳಿದಾಗ, ಹೇಳಿ ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಹೇಳಿ ಅಂದರೆ, ಇಲ್ಲ ನೀವು ಹೋಗಬೇಕು, ನೀವು ಅನುಭವಿಸಬೇಕು, ಅದ್ರ ಮೇಲೆ ನಿಮಗೆ ಅರ್ಥ ಆಗುತ್ತೆ ಏನು ವಿಶೇಷ ಅಂತ. ಸೊ ಅವಾಗ ಇದೇ ಥರ ಅದು ನನಗನ್ಸುತ್ತೆ. ಅವಾಗೂ ನವಂಬರು ಡಿಸೆಂಬರು ಇತ್ತು. ಡಿಸೆಂಬರಲ್ಲಿ ಯಾಕಂದರೆ ಡಿಸೆಂಬರ್ಲಿ ನಾವು ಈ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಎಷ್ಟೊಂದು ರಜೆಗಳಿರ್ತಾವಲ್ಲ, ಆ ತಿಂಗಳ ಡಿಸೆಂಬರ್ 31 ಒಳಗಡೆ ನಾವು ತಗೊಂಡಿಲ್ಲ ಅಂದರೆ ಅದು ಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ನಾವೇನು ಮಾಡ್ತೀವಿ, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ರಜೆ ಹಾಕೇ ಬಿಡ್ತೀವಿ. ಈ ರಜೆಯ ಸದುಪಯೋಗ ನಾನು ಹಾಗೆ ಪಡಿಸ್ಕೊಂಡಿದ್ದೆ ಅವಾಗ ನಾನು ಬಂದಾಗ ಸುಮಾರು ನನಗೆ ನೆನಪಿದ್ದಾಗೆ ಒಂದು 17-18 ದಿವಸ ನಾನು ಉಪವಾಸ ಮಾಡಿದ್ದೆ. ಆಗಿನ ಇಲ್ಲಿ ವಾತಾವರಣ ಸೇಮ್ ಇದೇ ಥರ ಇತ್ತು. ಇಷ್ಟೊಂದು ಗ್ರೀನರಿ ಇರಲಿಲ್ಲ, ಹಸಿರು ಇರಲಿಲ್ಲ, ಮತ್ತು ಇಷ್ಟೊಂದು ದೊಡ್ಡ ಇದಿರಲಿಲ್ಲ. ಈ ಕಾಂಪೌಂಡ್ ವಾಲ್ಗಳು ಹಾಗೂ ನಡಿಲಿಕ್ಕೆ ಇಲ್ಲಿ ಜಾಗ, ಈಗ ರೋಡ್ ಮಾಡಿದ್ದಾರೆ, ಈ ಥರದ್ದೇನೂ ಇರಲಿಲ್ಲ. ಬಂದೆ, ನೋಡಿದೆ, ಸಣ್ಣ ಸೆಟಪ್, ಇವ್ರೇನು ಮಾಡ್ತಾರಪ್ಪ ಬಿಡು, 15-20 ದಿವಸ ಹೇಗಿರೋದು ಅಂತ. ಆದರೂ ನೋಡೋಣ, ಇಲ್ಲಿಗೆ ಬಂದಿದ್ದೀವಿ. ಸ್ಟಾರ್ಟ್ ಆಯಿತು. ಮೊದಲನೇ ದಿನ ಬೆಳಿಗ್ಗೆನೆ, ಮುಂಚಿನ ದಿನ ಸಂಜೆ ಬಂದಾಗ ಹೇಳಿದ್ರು, ಇವತ್ತು ರಾತ್ರಿ ನೀವು ಪ್ರಸಾದ ಮಾಡಿರಿ, ನಾಳೆ ಬೆಳಿಗ್ಗೆಯಿಂದ ಉಪವಾಸ ಸ್ಟಾರ್ಟ್ ಮಾಡೋಣ ಅಂತ. ಆ ದಿನ ರಾತ್ರಿ ನಾನು ಚೆನ್ನಾಗಿ ಊಟ ಮಾಡಿದೆ. ನಮ್ಗೆ ಅನ್ನಿಸ್ತು ಇವ್ರು ಕೊಡ್ಲಿಕ್ಕಿಲ್ಲ ಏನು. ಕೆಲವ್ರಲ್ಲ ಅನುಭವ ಕೇಳ್ಕೊಂಡೆ ನಾನು, ಏನು ಮಾಡ್ತಾರೆ ಅಂತ. ಹೇಳಿದ್ರು ಇಲ್ಲಿ ಮಾತ್ರೆ ಕೊಡ್ತಾರೆ, ಆಮೇಲೆ ಜ್ಯೂಸ್ ಕೊಡ್ತಾರೆ, ಅಷ್ಟೇ. ನಾನು ಹೇಳಿದೆ ಇದ್ರಲ್ಲಿ ಹೆಂಗೆ ಬದುಕೋದು, ಒಂದೊಂದಾದ್ರೂ ಏನಾದರೂ ಕೊಡ್ಬೇಕು ತಾನೇ ಅವರು, ಹಣ್ಣು ಗಟ್ಟಿ ಆಹಾರ ಏನಾದರೂ ಕೊಡಬೇಕು ಅಂತ. ಏನಿಲ್ಲ, ನಿಮ್ಗೆ ಏನಾಗಲ್ಲ, ನೀವು ಟ್ರೈ ಮಾಡಿ ಅಂತ. ನಾನು ಒಂದಿನ ಮಾಡಿದೆ. ನನಗೆ ಅನ್ನಿಸ್ತು ಏನು ದೇಹದಲ್ಲಿ, ಆವಾಗಿನ ನಾನು ಇವಾಗ 34-35 ವರ್ಷ, ನನಗನ್ನಿಸ್ತು ನನ್ನ ದೇಹದಲ್ಲಿ ತುಂಬ ಶಕ್ತಿ ಇದೆ, ತಡ್ಕೊಳ್ಳುತ್ತೆ. ಮಾರನೇ ದಿನ ನನಗೆ ಏನೂ ಅನಿಸ್ಲಿಲ್ಲ, ಅದ್ರ ಮಾರನೇ ದಿನ ಏನೂ ಅನಿಸ್ಲಿಲ್ಲ. ಆಮೇಲೆ ನನಗೆ ಏಕೆ ಒಂದು ಅನುಭವ ಆಗಲಿಕ್ಕೆ ಶುರು ಆಯಿತು, ನನಗೆ ಈ ಶಕ್ತಿ ಎಲ್ಲಿಂದ ಬರ್ತಿದೆ ನನ್ನ ದೇಹದಲ್ಲಿ, ಹೇಗೆ ಸಾಧ್ಯ ಇದು? ನಾವು ವಿಜ್ಞಾನಕ್ಕೆ ಸವಾಲು ಹೊಡ್ತಿದ್ದೇವೆ, ಗುರುಗಳು ವಿಜ್ಞಾನಕ್ಕೆ ಸವಾಲು ಹೊಡ್ತಿದ್ದಾರೆ. ನಾನು ಹುಟ್ಟಿದಂದಿನಿಂದ, ಅಟ್ಲೀಸ್ಟ್ ನನಗೆ ಬೋಧ ಬಂದಲ್ಲಿಂದ ನನಗೆ ಒಂದೊಂದು ಚೆನ್ನಾಗಿ ನೆನಪಿದೆ. ನಾವು ಉಂಡ್ರೆ ಮಾತ್ರ ನಮ್ಮ ಆರೋಗ್ಯಕ್ಕೆ ಶಕ್ತಿ ಬರ್ತದೆ ಅಂತ. ಉಂಡಿಲ್ಲದ್ರಲ್ಲಿಂದ ಬರಬೇಕು. ತುಂಬ ಆಲೋಚನೆ ಮಾಡ್ತಾ ಆಮೇಲೆ ಸ್ಟಾರ್ಟಿಂಗಲ್ಲಿ ನನ್ನ ಪ್ರತಿದಿನ ಬೆಳಿಗ್ಗೆ ಇಲ್ಲಿ 4:30ಗೆ ಎಬ್ಸಿ ಬಿಡ್ತಾರೆ. ಹೇಳ್ರಿ ಬಿಸಿನೀರು ಬರ್ತಿದೆ, ಸ್ನಾನ ಮಾಡ್ರಿ. ಅವಾಗಲೂ ಹಾಗೆ ಇತ್ತು. ನಮಗೆ ಇದೆಲ್ಲ ಅಭ್ಯಾಸನೇ ಇಲ್ಲ. ನಾವು ಆರಾಮಾಗಿ 7 ಗಂಟೆಗೆ ಎದ್ದು 8 ಗಂಟೆಗೆ ಸ್ನಾನ ಮಾಡಿ 9 ಗಂಟೆಗೆ ಆಫೀಸ್ ಹೋಗೋ ಮಂದಿ ನಾವು. ಎದ್ರ ಮೇಲೆ ನಾನು 4-5 ದಿನ ಆದ ಮೇಲೆ ನಾನು ಸ್ವಲ್ಪ ಎದ್ದೆ, ಸ್ನಾನ ಮಾಡಿದೆ. 4:45ಗೆ ಎದ್ದು ಆಮೇಲೆ 5:30 ಹೊತ್ತಿಗೆ ಸ್ವಾಮೀಜಿಯವರ ಪ್ರವಚನ ಸ್ಟಾರ್ಟ್ ಆಗುತ್ತೆ. ಪ್ರಾರ್ಥನೆ ಆದ ಮೇಲೆ ಪ್ರವಚನ ಇದೆ. ನನಗೆ ಸ್ವಲ್ಪ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಬರ್ತಾ ಹೋಯಿತು. ಹೌದು, ಇವ್ರು ಹೇಳೋದ್ರಲ್ಲಿ ಸತ್ಯ ಇದೆ, ಆಡುವ ಮಾತುಗಳಲ್ಲಿ ಸತ್ಯವಿದೆ, ಅದನ್ನು ನಾನು ಅನುಸರಿಸಿದರೆ ನನ್ನ ದೇಹಕ್ಕೆ ಒಳ್ಳೆಯದು. ಇದನ್ನು ನಾನು ಅನುಸರಿಸಿದರೆ ನನ್ನ ಮನೆಗೂ ಹೋಗಿ ನಾನು ಮುಂದೆ ಬೇರೆಯವರಿಗೂ ನಾನು ಇದು ಹೇಳ್ಬೋದು, ಅವರು ಇದ್ರ ಉಪಯೋಗ ಪಡ್ಕೊಳ್ಬೋದು. ಹಾಗೆ ಆ ದಿನಗಳಲ್ಲಿ ಈ ಥರ ವಾಟ್ಸಪ್ ಎಲ್ಲ ಅಷ್ಟೊಂದು ಫೇಮಸ್ ಇರಲಿಲ್ಲ. ಹಾಗಾಗಿ ನಮ್ಮ ಟಚ್ ಬಿಟ್ಟೋಯ್ತು. ಫೇಸ್ಬುಕ್ಗಳಲ್ಲೆಲ್ಲ ಅವಾಗ ನನಗನ್ಸುತ್ತೆ ಮಹಾಮನೆ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ. ಇತ್ತೀಚೆಗೆ ಏನಾಯಿತು, ಈ 15-18 ದಿವಸ ಉಪವಾಸ ಮಾಡಿದೆ. ಸುಮಾರು 7-8 kg ಯಾವಾಗಲೂ ನಾನು ಕಮ್ಮಿ ಮಾಡಿಸ್ಕೊಂಡೆ. ಮತ್ತೆ ಹೋದ್ವಿ, ನಮ್ಮ ದಿನಚರಿ ಮತ್ತದೇ ಆಗಿಬಿಡ್ತು.
ಬೆಳಿಗ್ಗೆ ಎದ್ವಿ, ತಿಂದ್ವಿ, ಮಧ್ಯಾಹ್ನನೂ ಭೂರಿ ಭೋಜನ, ರಾತ್ರಿ ನಮ್ದು ಭೂರಿ ಭೋಜನ. ಊಟವನ್ನು ಕಂಟ್ರೋಲ್ ಮಾಡಿ ಅಂತ ಸ್ವಾಮೀಜಿಯವರು ಎಷ್ಟು ಹೇಳಿದ್ರು ಅದು ಅಲ್ಲಿ ಆಗಲ್ಲ, ನಮ್ಗೆ ಹೊರಗಡೆ ಆಗಲ್ಲ. ಯಾಕಂದ್ರೆ ಮನಸ್ಸಿನ ಹಿಡಿತವಿದ್ದವನಿಗೆ ದೇಹದ ಹಿಡಿತ ಖಂಡಿತವಿರುತ್ತೆ. ನಮಗೆ ಮನಸ್ಸಿನಲ್ಲೇ ಹಿಡಿತವಿಲ್ಲ. ಮನಸ್ಸಿನ ಹಿಡಿತ ಇದ್ರೆ ಖಂಡಿತ ನಾನು ಇಷ್ಟು, ಮತ್ತೆ ಮನಸ್ಸಿನ ಹಿಡಿತ ಇಲ್ಲದಿದ್ದೆ ಅಂತ ಒಂದು ಒಳ್ಳೇದೇನಾಯ್ತಂದ್ರೆ ಮತ್ತೆ ನಾನು ಮಾಮನೆಗೆ ಬರಬೇಕಾಯ್ತು. ಅವತ್ತು ಮನಸ್ಸಿಗೆ ಹಿಡಿತ ಇಲ್ಲದೆ ಹೋಗಿದ್ರೆ ನಾನಿಲ್ಲಿ ಬರುವಂಥ ಸ್ಥಿತಿ ಇರಲಿಲ್ಲ. ಸೊ ಹಾಗೆ ಇತ್ತೀಚೆಗೆ ನಾನು ಭಾರತದ ಸುಮಾರು 14 ರಾಜ್ಯಗಳಲ್ಲಿ ಪ್ರವಾಸ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಉದ್ಯೋಗಕ್ಕೋಸ್ಕರ ಅಲ್ಲಿ ಉಳ್ಕೊಂಡಿದ್ದೀನಿ. ಅಲ್ಲಿಯ ವೇಷಭೂಷಣ, ಆಹಾರ ಪದಾರ್ಥ, ನಡೆ ನುಡಿ ಎಲ್ಲ ತಿಳ್ಕೊಂಡಿದ್ದೀನಿ. ಇತ್ತೀಚೆಗೆ ನಾನು ಒಂದು 2-3 ತಿಂಗಳಿಂದ ನಾನು ಭುವನೇಶ್ವರ ಅಂತ ಒರಿಸ್ಸಾದ ಕ್ಯಾಪಿಟಲ್ ರಾಜಧಾನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೀಗೆ ಕೆಲಸ ಮಾಡ್ತಾ ವೆಯ್ಟ್ ಒಂದ್ಸಲ ಚೆಕ್ ಮಾಡಿದೆ, 94 kg ಇತ್ತು. ಈಗ ಅನಿಸ್ತು ನನಗೆ, ಹೌದು ನಿಜವಾಗ್ಲೂ ಈಗ ನಾನು 50 ಹತ್ರ ಬರ್ತಾ ಇದ್ದೀನಿ. ಇನ್ನು ಮುಂದೆ ನನಗೆ ಈ ಜಿಮ್ಮಲ್ಲಿ ಹೋಗಿ ಅದರಲ್ಲಿ ಹೋಗಿ ಎಲ್ಲ ವೆಯ್ಟ್ ಕಡಿಮೆ ಮಾಡೋಂಥ ಚಾನ್ಸ್ ಬಹಳ ಕಡಿಮೆ. ಹೋದೆ, ಅದು ಬಿಡಲಿಲ್ಲ. ನಾನು 4-5 ತಿಂಗಳು ಜಿಮ್ ಮಾಡಿದೆ, ಮೈಯೆಲ್ಲ ಅದರಲ್ಲಿ ಇನ್ನೂ ಜಾಸ್ತಿ ನೋವು ಅನಿಸ್ತು, ತೂಕನೂ ಜಾಸ್ತಿ ಆಯಿತು. ಜಿಮ್ಮಿದೊಂದು ದೊಡ್ಡ ಡ್ರಾಬ್ಯಾಕ್ ಅಂದರೆ, ನ್ಯೂನತೆ ಅಂದರೆ, ನೀವು ಎಷ್ಟು ಜಿಮ್ ಮಾಡ್ತೀರಿ, ಜಿಮ್ ಮಾಡಿ ಬಿಟ್ಟರ ಮೇಲೆ ಇದೆಯಲ್ಲ, ನೀವು ಎಷ್ಟು ಕಳ್ಕೊಂಡಿದ್ರೆ ಅದರ ದ್ವಿಗುಣ ಅದು ಮತ್ತೆ ಕೂಡಲೇ ಬಂದ್ಬಿಡುತ್ತೆ. ಸೊ 2-3 ತಿಂಗಳಿಂದ ಸೆಪ್ಟೆಂಬರಿಂದ ನನಗೆ ಮುಂಬೈಗೆ ಟ್ರಾನ್ಸ್ಫರ್ ಮಾಡಿದರು. ಮುಂಬೈ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿ ಜೀವನ ಗೊತ್ತಿದೆ, ಹೇಗೆ ಗೊತ್ತಾ? ಕಾರಲ್ಲಿಯೂ AC, ಆಫೀಸಲ್ಲಿಯೂ AC, ಮನೆಯಲ್ಲಿಯೂ AC, ಫ್ಲೈಟಲ್ಲಿ ಹೋದ್ರು ಅಲ್ಲೂ AC. ಈ AC ಜೀವನಕ್ಕೆ ನಾವು ಬಗ್ಗೆ ಹೋದ್ವಿ. 94 kg ಇದ್ದಿದ್ದು ಯಾವಾಗ 102 kg ಆಯಿತು ನನಗೆ ಗೊತ್ತೇ ಆಗಲಿಲ್ಲ. ಬರೀ 3 ತಿಂಗಳಲ್ಲಿ 8 kg ನಾನು ಗಳಿಸ್ಕೊಂಡು ಬಿಟ್ಟೆ. ಆಮೇಲೆ ಹೀಗೆ ಅನ್ನಿಸ್ತು ನನಗೆ 102.6 kg ಆಯಿತು. ಈ ತೂಕ ಜಾಸ್ತಿ ಆಗೋದಾಗೆ ಇದು ದೇಹದಲ್ಲಿ ದೇಹದ ಅತಿಥಿಗಳು ಬಂದೇ ಬರ್ತದೆ. ಕೊಲೆಸ್ಟ್ರಾಲ್ ಬಂತು, BP ಬಂತು, ಶುಗರ್ ಬಾರ್ಡರ್ ಲೈನ್ ಬಂತು. ಈಗ ನಾನು ತಿಳ್ಕೊಂಡೆ, ಇನ್ನು ನನ್ನ ಇಳಿ ವಯಸ್ಸಿನಲ್ಲಿ, ಗುಂಪಿನಲ್ಲಿ ನನಗೆ ಇದನ್ನೆಲ್ಲ ಕಡಿಮೆ ಮಾಡಿಸ್ಕೊಳ್ಳೋಕೆ ಭಾಳ ಕಷ್ಟ. ಸ್ವಲ್ಪ ಒಂದು 10 ದಿವಸ ರಜೆ ತಗೋತೀನಿ. ಕೂಡಲೇ ನನಗೆ ನೆನಪಾಯಿತು, ನಾನು ಏನು 10 ವರ್ಷದ ಹಿಂದೆ ಮಾಡಿದ್ದೆ ಅದನ್ನು ಮಾಡುವಂತಹ ಶಕ್ತಿ ನನ್ನ ದೇಹದಲ್ಲಿ ಇನ್ನೂ ಇದೆಯೇ, ಅದನ್ನು ಒಂದ್ಸಲ ಟೆಸ್ಟ್ ಮಾಡ್ತೀನಿ ನಾನು ಅಂತ ನೆನಪಾಗಿದ್ದು ನನಗೆ. ಪ್ರಥಮ ಬಾರಿಗೆ ಗುರುಜಿಗಳ ನೆನಪಾಯಿತು. ಗುರುಜಿಯವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ, ಆಫೀಸ್ ನಂಬರನ್ನು ನಾನು ಸೇವ್ ಮಾಡ್ಕೊಂಡಿದ್ದೆ ಅವಾಗನೇ. ಪುಣ್ಯಕ್ಕೆ ಆ 2012 ನಂಬರ್ ಇನ್ನೂ ಇಟ್ಕೊಂಡಿದ್ದಾರೆ ಅವರು, BSNL ನಂಬರ್. ಆ ನಂಬರ್ ಫೋನ್ ಮಾಡಿದೆ, ಈ ಥರ ಹೇಳ್ತಾರೆ, ನಾನು ಮುಂಬೈಯಿಂದ ಪ್ರಕಾಶ್ ಮಾತಾಡ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ, ರೂಮ್ ಇದೆ ನಿಮ್ಮಲ್ಲಿ ಅಂತ. ಇದೆ ನೀವು ಬನ್ನಿ ಅಂತ ಬಂದೆ. ಏನು ಚೇಂಜ್ ಆಗಲಿಲ್ಲ. ಇಲ್ಲಿ ಚೇಂಜ್ ಏನಾಗಿದೆ ಅಂದರೆ, ತುಂಬ ಹಸಿರು ಬಂದ್ಬಿಟ್ಟಿದೆ, ಎದುರುಗಡೆ ಕಾಂಕ್ರೀಟ್ ಹಾಕಿಬಿಟ್ಟಿದ್ದಾರೆ, ನಡೆದಾಡಲಿಕ್ಕೆ ಒಳ್ಳೆ ಜಾಗ ಮಾಡಿದ್ದಾರೆ. ಬಂದೆ, ಸೇಮ್ ಅದೇ ಥರ ನಾನು 2012ರಲ್ಲಿ ಏನಾಯಿತು ಅದೇ ಥರ. ಬುಧವಾರ ಸಾಯಂಕಾಲ ಬಂದೆ, ನಾಳೆ ಬೆಳಿಗ್ಗೆಯಿಂದ ನಿಮಗೆ ಉಪವಾಸ. ಗುರುಗಳನ್ನ ಭೇಟಿ ಮಾಡಿದೆ, ಗುರುಗಳು ಹೇಳಿದ್ರು ನಾಳೆ ಬೆಳಿಗ್ಗೆಯಿಂದ ಉಪವಾಸ, ಸಾಯಂಕಾಲನೇ. ನಾನು ಇದನ್ನು ಪ್ರಸಾದ ಅಂತ ಕರೆಯಲ್ಲ ಗುರುಗಳು, ಯಾಕಂದ್ರೆ ಪ್ರಸಾದ ಅಂದ್ರೆ ಮಿತವಾಗಿ ತಿನ್ಬೇಕು. ನನಗದು ಭೂರಿ ಭೋಜನ. ಅವತ್ತು ರಾತ್ರಿ ನನ್ನ ಹೊಟ್ಟೆಯಲ್ಲಿ ಎಷ್ಟು ಹಿಡಿತದೋ, ಕಂಠಮುಟ್ಟ ಕುಡಿತಾರೆ ಅಂತ ಹೇಳ್ತಾರಲ್ಲ, ನಾನು ಕಂಠಮುಟ್ಟ ತಿಂದಿದ್ದೀನಿ ಅವರು ನನಗೆ. ಯಾಕಂದ್ರೆ ನಾನು ಗೊತ್ತು, ಇನ್ನು 10 ದಿನ ನಾನು ಏನು ಸಿಗ್ಲಿಕ್ಕಿಲ್ಲ, ಗಾಳಿನೇ ತಿನ್ಬೇಕು, ನಾನು ನೀರನ್ನೇ ಕುಡಿಬೇಕು. ಆಯ್ತು, ಸ್ಟಾರ್ಟ್ ಆಯ್ತು. ಮಾನವನ ಬೆಳಿಗ್ಗೆ ಏನು ಅನ್ನಲಿಲ್ಲ. ಸೇಮ್ ಮುಂಚೆ ಇಲ್ಲಿ ಸ್ಪಿರುಲಿನದು ಇಲ್ಲೇ ಮಾಡ್ತಾ ಇದ್ರು ಅವರು, ಇಲ್ಲೇ ಕ್ಯಾಪ್ಸೂಲ್ ಕೊಡ್ತಾ ಇದ್ರು. ಈಗಿನ ಬದಲಾವಣೆ ಏನಾಗಿದೆ, ಇಲ್ಲಿ ಗುಳಿಗೆ ಕೊಡ್ತಾ ಇದ್ದಾರೆ, ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಜೇನು, ನೀರು ಮತ್ತು ಲಿಂಬೆ ಹಣ್ಣಿನ ಪಾನಕ, ಇದನ್ನ 2-3-4 ದಿನ ಕುಡಿಬಹುದು. ಚೆಂಬುಗಟ್ಟಲೆ ಕೊಡ್ತಾರೆ ಇಲ್ಲಿ. ನಮ್ಗೆಲ್ಲ ಅಭ್ಯಾಸ ಇಲ್ಲ, ನಾವು ದಕ್ಷಿಣ ಕನ್ನಡದಲ್ಲಿ ಇದೆಯಲ್ಲ, ನಾವು ಟೀನು ಕುಡಿತೀವಲ್ಲ, ಇಷ್ಟು ಸಣ್ಣ ನಮ್ದು ಕಪ್ಪು, ಸಣ್ಣ ಕಪ್ಪು. ಇಲ್ಲಿ ನೋಡಿದ್ರೆ 1 ಚೆಂಬು ಮತ್ತೆ ಕುಡಿಬೇಕಲ್ಲಪ್ಪ. ಇದು ಮಧ್ಯಾಹ್ನ ಕುಡಿಬೇಕು, ಬೆಳಿಗ್ಗೆನೂ ಕುಡಿಬೇಕು, ಸಾಯಂಕಾಲ ಕುಡಿಬೇಕು. ಅದ್ರ ಜೊತೆ ಇವ್ರು ಹೇಳ್ತಾರೆ, ಇನ್ನೂ ನೀವು ಜಾಸ್ತಿ ನೀರು ಕುಡಿದ್ರೆ ಇನ್ನೂ ಬೇಗ ವೆಯ್ಟ್ ಕಡಿಮೆ ಆಗುತ್ತೆ. ನನ್ಗನ್ಸುತ್ತೆ ನಾವು ಊಟ ಮಾಡೋದಕ್ಕಿಂತ ಜಾಸ್ತಿ, 5-6 ತಿಂಗಳಲ್ಲಿ ಊಟ ಮಾಡೋದಕ್ಕಿಂತ ಜಾಸ್ತಿ ನಾನು ನೀರು ಮತ್ತು ಪಾನಕ ಕುಡಿದಿರ್ಬೇಕು. ಆಯ್ತು,
ಒಂದು ದಿನ ಆಯಿತು, 2 ದಿನ ಆಯಿತು, ನನಗೆ ಏನು ಹೋಗಲಿಲ್ಲ. ಈ ಸಲ ನನಗೆ ಸ್ವಲ್ಪ ಭಾಳ ಒಂದು ಉತ್ಸಾಹ ಬಂತು. ಈ ಸಲ ನಾನು ಖಂಡಿತ ಒಂದು 10 ದಿನದಲ್ಲಿ ನಾನು ಒಂದು 5-6 ಕೇಕ್ ಏನಾದರೂ ಕಡಿಮೆ ಮಾಡ್ಬೋದು ಅಂತ ಭಾಳ ಒಂದು ಇದು ಬಂತು, ಧೈರ್ಯ ಬಂತು. ಆಮೇಲೆ ಅಡ್ಮಿಷನ್ ಜೊತೆಗೆ ಇವರೊಂದು 4-5 ಬುಕ್ ಕೊಟ್ಟು ಬಿಡ್ತಾರೆ. ಒಂದು ತೆಂಗಿನೆಣ್ಣೆ ಒಂದು ಕ್ಯಾನ್ ಅಂತಾರೆ, ಬಾಟ್ಲು, ಆಮೇಲೆ 4-5 ಪುಸ್ತಕಗಳು, ಒಂದು ಸ್ಪಿರುಲಿನಾದ 150 ಸ್ಪಿರುಲಿನಾದ ಒಂದು ಡಬ್ಬಿ. ನಾನು ತಿನ್ನಕ್ಕೆ ಮಾಡಿದೆ, ನನಗೇನು ಹೊಸತೇನಲ್ಲ ಅಲ್ವ ಇದು, ಹೊಸ ಅಡಿಷನಲ್ಲಿ ತೆಂಗಿನೆಣ್ಣೆ ನಾನು 2012ರಲ್ಲಿ ಬಂದಾಗ ಇರಲಿಲ್ಲ. ಇವ್ರು ಬೆಳಿಗ್ಗೆ ಬಂದಾಗ ಒಂದು 2 ಕ್ಯಾಪ್ ಇರುತ್ತಲ್ವ, ಅದರ ಬಾಟಲ್ ಕ್ಯಾಪ್, ಅದರಲ್ಲಿ 2 ತೆಂಗಿನೆಣ್ಣೆ ಕುಡಿಯೋದು. ದಕ್ಷಿಣ ಕನ್ನಡದವರಿಗೆ, ಮಂಗಳೂರು ಉಡುಪಿಯವರಿಗೆ ತೆಂಗಿನೆಣ್ಣೆ ಏನು ಹೊಸದಲ್ಲ. ನಮ್ಮಲ್ಲಿ ಏನೇ ಮಾಡಿ ನಾವು ತೆಂಗಿನೆಣ್ಣೆ ಉಪಯೋಗಿಸೋದು. ಆದರೆ ತೆಂಗಿನೆಣ್ಣೆನ ನೇರವಾಗಿ ಕುಡಿಯೋದು ಒಂಥರ ಹೊಸ್ತು ಅನ್ನಿಸ್ತದೆ ನನಗೆ. ನಾವು ಇದುವರೆಗೆ ತೆಂಗಿನೆಣ್ಣೆ ಕುಡಿದು ನೋಡಿಲ್ಲ. ಅಡುಗೆಯಲ್ಲಿ ಹಾಕ್ತೀವಿ, ತಲೆಗೆ ಹಾಕ್ತೀವಿ, ಎಲ್ಲದಕ್ಕೂ ಹಾಕ್ತೀವಿ. ದೀಪಾವಳಿಯಲ್ಲಿ ನರಕ ಚತುರ್ದಶಿ ಎಣ್ಣೆ ಸ್ನಾನದಲ್ಲಿ ನಾವು ತೆಂಗಿನೆಣ್ಣೆನೇ ಉಪಯೋಗಿಸೋದು. ಆದರೆ ತೆಂಗಿನೆಣ್ಣೆ ಕುಡಿದಾಗ ನನಗೆ ಅನಿಸ್ತು, ಅದು ನಿಮ್ಮ ಒಳಗಡೆ ಹೋದಾಗಿದೆಯಲ್ಲ, ತೆಂಗಿನೆಣ್ಣೆ ಕುಡಿದಾಗ ಅದು ಎಲ್ಲಿ ಯಾವಾಗ ಹೊಟ್ಟೆವರೆಗೆ ಹೋಗುತ್ತಲ್ಲ, ಆ ಇಡೀ ರಸ್ತೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿವರೆಗೆ ಇಳಿತಾ ಇದೆ ಅಂತ. ನಾನು ತಿಳ್ಕೊಂಡು ಇದ್ರ ಹಿಂದೆ ಏನೋ ಇರಬೇಕು, ಆ ಥರ ಹೇಗೆ ಸಾಧ್ಯ. ಬೇರೆ ಎಲ್ಲ ಎಣ್ಣೆ ಕುಡಿದು ನೋಡಿ ನಿಮ್ಗೆ ಹಾಗೆ ಅನ್ಸ್ಲಿಕ್ಕಿಲ್ಲ, ನಾನು ಕುಡಿದಿಲ್ಲ. ಬಟ್ ತೆಂಗಿನೆಣ್ಣೆ ಕುಡಿದಾಗ ನಿಮ್ಗೆ ಗಂಟ್ಲಿನಿಂದ ಹೊಟ್ಟೆ ಹೋಗೋವರೆಗೆ ಮಾರ್ಗ ಇದೆಯಲ್ಲ, ಇಳಿತಾ ಇದೆ ಅಂತ ನಿಮ್ಗೆ ಅನುಭವ ಬರುತ್ತೆ ನಿಮ್ಮ ಶರೀರಕ್ಕೆ. ಆಮೇಲೆ ನಿಮ್ಗೊಂದ್ಸಲ ಇದೇ ಥರ 9 ಅಪ್ಪಾಜಿಯವರು ಇದು ತಗೊಳ್ತಾರೆ, ಕ್ಲಾಸ್ ತಗೊಳ್ತಾರೆ. ನಾನು ಕೇಳಿದೆ, ಸರ್ ಇದೇನಿದು ಹೊಸ್ತು ಸ್ಟಾರ್ಟ್ ಮಾಡಿಬಿಟ್ಟಿದ್ರಲ್ಲ, ಇದು ತೆಂಗಿನೆಣ್ಣೆ ಕುಡಿಯೋದು. ಸೊ ಅದನ್ನು ಮಾತ್ರ ನನಗೆ ಅವ್ರು ಹೇಳಿದರು, ಅದು ಪಚನ ಕ್ರಿಯೆಯ ಮಾರ್ಗವನ್ನು ಸಡಿಲಗೊಳಿಸ್ತಾ ಹೋಗುತ್ತೆ, ಬಹಿಷ್ಕಾರ ಕ್ರಿಯೆಗೆ ಸುಲಭ ಮಾಡುವ ಹಾಗೆ ಮಾಡ್ತಾ ಹೋಗುತ್ತೆ. ಆಮೇಲೆ 4 ದಿನ ಆದ ಮೇಲೆ ನಾನು ಅವ್ರಿಗೆ ಹೇಳಿದೆ, ಹೊರಗಡೆ ನನಗೆ ಯಾಕೋ ಇದು ತೀರಾ 9 ದಿನ ಆದ ಮೇಲೆ ಹೇಳಿದೆ, ನಮಗೆ ತುಂಬ ಇದು ಅನ್ನಿಸ್ತಾ ಇದೆ, ಏನದು ಜ್ಯೂಸು ಕುಡಿಯೋಕ್ಕಾಗ್ತಾ ಇದೆ. ಹೇಳಿದೆ, ನನಗೆ ಸ್ವಲ್ಪ ಮಧ್ಯಾಹ್ನ ಮಜ್ಜಿಗೆಯಾದರೂ ಕೊಟ್ಬಿಡಿ, ಒಂದು ಹೊತ್ತು ಬೇಕಾದ್ರೆ ನಾನು ಮಜ್ಜಿಗೆ ಕುಡಿಯೋ ವ್ಯವಸ್ಥೆ ಮಾಡಿದ್ದೀನಿ. ಸೊ ಗುರುಗಳು ಹೇಳಿದರು, ಇವತ್ತು ಬೇಡ, ಇನ್ನೊಂದು 2 ದಿನ ನಂತರ ನೀವು ಸ್ಟಾರ್ಟ್ ಮಾಡಿ ಅಂತ. ಸೊ ಇಲ್ಲಿ ಬಂದ ಕೂಡಲೇ ಇವರು ಡೈರಿಯಲ್ಲೆಲ್ಲ ಬರ್ಕೊಂಡ್ಬಿಡ್ತಾರೆ. ಇವ್ರದ್ದೊಂದು ಬುಕ್ ಇದೆ, ಪ್ರಕಾಶ್ ನಾಯಕ್, ಹೈಟ್ ಇಷ್ಟು, ವೆಯ್ಟ್ ಇಷ್ಟು, 102.6 ವೆಯ್ಟ್ ಇತ್ತು, ಫಾಸ್ಟಿಂಗ್ ಶುಗರ್ 103 ಇತ್ತು ನಂದು. ಆಮೇಲೆ ಬೇರೆ ಹೈಟ್ ಮಾಡಿಕೊಂಡ್ರು, BP ಚೆಕ್ ಮಾಡಿದರು, 169ರಿಂದ 95 ಇದು ನಂದು BP ಇತ್ತು. ಸೊ ಒಂದು 9-10 ದಿನ ಆದ ಮೇಲೆ ನಮ್ಮ ಕಂಪ್ನಿಲಿ ಏನು ಮಾಡ್ತಾರೆ, ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ 5ನೇ ತಾರೀಕು ಒಳಗಡೆ ನನ್ನೊಂದು ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡಿ ನಾನು ಕಂಪ್ನಿಗೆ ರಿಪೋರ್ಟ್ ಕೊಡಬೇಕು, ಈ ಥರ ಇದೆ ಅಂತ. ಅದನ್ನು ನಮ್ಮದು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯವರು ರಿನ್ಯೂ ಮಾಡ್ತಾರೆ. ನಾನು ಸೀದಾ ಕೇಳಿದೆ, ನಾನು ಒಂದು ಹೆಲ್ತ್ ಚೆಕಪ್ ಮಾಡಿಸ್ಬೇಕಾಗಿದೆ, ಬ್ಲಡ್ ಚೆಕಪ್ ಮಾಡಿಸಿ ಬರ್ತೀನಿ, ಹುಬ್ಬಳ್ಳಿಗೆ ಹೋಗಿ ಅಂತ. ಅಪೋಲೋ ಡಯಾಗ್ನೋಸ್ಟಿಕ್ಸ್ ಅಂತಿದೆ, ಅಲ್ಲಿ ಹೋದೆ, ಬ್ಲಡ್ ಸ್ಯಾಂಪಲ್ ಕೊಟ್ಟೆ, ಎಲ್ಲ ಚೆಕ್ ಮಾಡಲಿಕ್ಕೆ ಹೇಳಿದೆ. ಒಂದು ಮಾರನೇ ದಿನ ರಿಪೋರ್ಟ್ ಕೊಡ್ತಾರೆ. ಆಶ್ಚರ್ಯ ನೋಡಿ, 15 ದಿವಸಕ್ಕೆ 103 ಇದ್ದಿದ್ದು ನನ್ನ ಶುಗರು 73 ಆಗಿರುತ್ತೆ. ಎಂತ ಹಂತಕ್ಕೆ ಬಂತು ಅಂದರೆ, ಇನ್ನೆಲ್ಲಾದ್ರೂ ನಾನು ಉಪವಾಸ ಮುಂದುವರೆಸಿದ್ರೆ 73ಗಿಂತ ಕೆಳಗಡೆ ಹೋದರೆ ಶುಗರು ನಾನು ಕುಸಿದು ಬಿಡ್ತೀನಿ. ನಮ್ಮ ಶರೀರಕ್ಕೆ ಸಕ್ಕರೆ ತುಂಬ ಅಗತ್ಯ. ಸಕ್ಕರೆಯಿಂದಲೇ ನಮಗೆ ಗ್ಲೂಕೋಸ್ ಇರೋದು. ನಮ್ಮ ಮೆದುಳು ಫುಲ್ ಕೆಲಸ ಮಾಡೋದು ಯಾವುದರಿಂದ? ಸಕ್ಕರೆಯಿಂದ. ನೀವು ಸಕ್ಕರೆಯನ್ನು ಜೀವನದಲ್ಲಿ ಇಲ್ಲವೇ ಇಲ್ಲ ಹೇಳೋಕ್ಕಾಗಲ್ಲ. ನಾವು ತಗೊಳ್ಳೋ ಪ್ರತಿಯೊಂದು ಪದಾರ್ಥದಿಂದನೂ ನಮ್ಮ ಪಿತ್ತಜನಕಾಂಗ ಸಕ್ಕರೆ ತೆಗಿತದೆ. ಸಕ್ಕರೆ ತೆಗೆದು ಬ್ರೈನಿಗೆ ಸಪ್ಲೈ ಮಾಡ್ತದೆ. ಸೊ 73 ಬಂತು. 73 ಬಂದಾಗ ನಾನು ತಿಳ್ಕೊಂಡೆ, ಜ್ಯೂಸ್ ಅಂತೂ ಬೇಕಪ್ಪ, ಜ್ಯೂಸನ್ನು ಕಂಪ್ಲೀಟಾಗಿ ನಾನು ಮಾಡೋಕ್ಕಾಗಲ್ಲ. ಒಂದು ಹೊತ್ತು ಜ್ಯೂಸ್ ಕುಡಿಲೇಬೇಕು, ಯಾಕಂದರೆ ಅದರಲ್ಲಿ ಜೇನುತುಪ್ಪ ಇದೆ, ಅದರಿಂದ ನಿಮಗೆ ಗ್ಲೂಕೋಸ್ ಸಿಗುತ್ತೆ. ಕೊಲೆಸ್ಟ್ರಾಲ್, ನಾನು ಇಲ್ಲಿ ಬಂದಾಗ ಬರಬೇಕಾದ್ರೆ ಮುಂಚೆ ನನ್ನಲ್ಲಿ ಸುಮಾರು 220 ಕೊಲೆಸ್ಟ್ರಾಲ್ ಇತ್ತು. LDL ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, ವಿಚ್ ಕಾಸಸ್ ಹಾರ್ಟ್ ರಿಲೇಟೆಡ್ ಡಿಸೀಸಸ್, ಹೃದಯ ಸಂಬಂಧಿ ಕಾಯಿಲೆಗಳನ್ನು ಉಂಟು ಮಾಡುವ LDL ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತಾರೆ. 220ರಿಂದ 120 ಬಂದ್ಬಿಟ್ಟಿತ್ತು. ತೂಕ
ಏನು ಉಪವಾಸ ಶುರು ಮಾಡಿದ್ರೆ ನಮ್ಗೆ ಹೇಗೆ ಅನ್ನಿಸ್ತದೆ, ಒಂದಿನ ನಾನು ತಿಂದಿಲ್ಲ ಅಂದ್ರೆ ಕೂಡ ಎಷ್ಟು ಕೆಜಿ ಕಡಿಮೆ ಆಗುತ್ತೆ ನಾನು ನೋಡ್ಬೇಕಂತ. ದಿನ ನನಗೆ ಬೆಳಿಗ್ಗೆ ಎದ್ರು ಕೂಡಲೇ ಪ್ರಾರ್ಥನೆ ಆದರೂ ಕೂಡ ನಾನು ಹೋಗಿ ಮಿಷಿನ್ ಮೇಲೆ ನಿಂತು ಬಿಡ್ತಿದ್ದೆ. ಏನು ತೋರಿಸ್ತಿದೆ ಇವತ್ತು? ಮೊದಲನೇ 5 ದಿನಗಳಲ್ಲಿ ದಿನಕ್ಕೊಮ್ಮೆ 800 ಗ್ರಾಮ್ ಅಂತ ಅದು ವೇಟ್ ಕಡಿಮೆ ಇದೆ. 5 ದಿನದಲ್ಲಿ ನಾನು 4 ಕೆಜಿ ಕಳ್ಕೊಂಡೆ. ಆಮೇಲೆ 15 ದಿನ ನಂತರ ಗುರುಗಳಿಗೆ ಹೇಳಿದೆ, ಗುರುಗಳು ಈ ಥರ ನನ್ನದು ಪರಿಣಾಮ ಇದೆ, ಬ್ಲಡ್ ಚೆಕಪ್ ಮಾಡಿದ ಮೇಲೆ ಈ ಪರಿಣಾಮ ನನಗೆ ಸಿಕ್ಕಿದೆ, ಏನು ಹೇಳ್ತೀರಿ, ನಾನು 21 ದಿವಸ ಮಾಡ್ಬೋದಾ? ಅವ್ರು ಹೇಳಿದ್ರು ಏನು ಆಗಲ್ಲ ಪ್ರಕಾಶ್, ನೀವು ಮಾಡಿ ನೋಡಿ, ನಿಮ್ಮ ದೇಹಕ್ಕೆ ಆ ಶಕ್ತಿ ಇದೆ. ನಾನು ಹೇಳಿದೆ, ಗುರುಗಳೇ ನಾನು ಈಗ ಜ್ಯೂಸು ಆಯಿತು ನಂದು, ಆಮೇಲೆ ಮಜ್ಜಿಗೆನೂ ಆಯಿತು, ನಾನು ನೀರಲ್ಲಿ ಒಂದು 3-4 ದಿನ ಬರೀ ನೀರಲ್ಲೇ ಕುಡ್ದಿರ್ತೀನಿ ಅಂತ. ಆಯ್ತು ನೀವು ಮಾಡಿ, ನಿಮ್ಗೆ ಏನಾಗಲ್ಲ ಅಂದರು. ನನಗೊಂಥರ ಮನಸ್ಸಲ್ಲಿ ತುಂಬ ಪುಕ್ಲು ಆಯ್ತಾ. ಪುಕ್ಲು ಯಾಕಂದ್ರೆ ಇಲ್ಲಪ್ಪ ಇವ್ರು ಹೇಳ್ತಾರೆ ನೀವು ಮಾಡಿ ಅಂತ ಇವ್ರು ಹೇಳ್ತಾರೆ, ಹೌದು. ಸಡನ್ಲಿ ಏನಾದ್ರು ಆಯ್ತು, ಇಲ್ಲಿಂದ ಹತ್ತಿರದಲ್ಲಿ ಧಾರವಾಡ 15-20 ಕಿಲೋಮೀಟರ್ ದೂರದಲ್ಲಿದೆ, ಹುಬ್ಳಿ ದೂರದಲ್ಲಿದೆ, ರಾತ್ರಿ ನಮ್ಗೆ ಏನಾದ್ರು ಏನು ಮಾಡ್ಬೇಕು ನಾನು? ಹೇಳಿದ್ರು ಇಲ್ಲ ನಮ್ಮ ಹತ್ರ ಗಾಡಿ ಇದೆ, ನೀವು ಅಂಥದ್ದೇನು ಆಗುತ್ತೆ ಅಂತ ನೀವು ಚಿಂತನೆ ಮಾಡಬೇಡಿ, ಇಲ್ಲಿವರೆಗೆ ನಿಮ್ಗೆ 10 ದಿನದಲ್ಲಿ ಆಗ್ತಿದ್ರು ನಿಮ್ಗೆ ಏನಾಗುತ್ತೆ ಅಂತ. 12, 13, 14, 15 4 ದಿನ ಬರೀ ನೀರಲ್ಲಿ ನಾನು ಇದು ಸಮೇತ ತಗೊಂಡಿಲ್ಲ, ಸ್ಪಿರುಲಿನ ಟ್ಯಾಬ್ಲೆಟ್ಸ್ ಸಮೇತ ತಗೊಂಡಿಲ್ಲ. ಸ್ಪಿರುಲಿನ ಎಷ್ಟು ಪವರ್ಫುಲ್ ಫುಡ್ ಅಂದ್ರೆ ನಿಮ್ಮ ದೇಹಕ್ಕೆ ಪ್ರೋಟೀನ್ ಏನು ಬೇಕು ಅದನ್ನ ಅದೇ ಕೊಡ್ತದೆ. 2 ಗುಳಿಗೆ ಸಾಕು ನಿಮಗೆ. ಈಗ ನನಗೆ ಇನ್ನೊಂದು 10 ದಿವಸ ಉಪವಾಸ ಮಾಡಿ ಬರೀ ನೀರಲ್ಲೂ ನಾನು ಮಾಡಕ್ಕೆ ಸಿದ್ಧನಿದ್ದೀನಿ. ಅಷ್ಟು ಪವರ್ ಇದೆ. ಸೊ 15 ದಿನ ಆದಮೇಲೆ ನಾನು ತಿಳ್ಕೊಂಡೆ ಸಾಕು, ಇನ್ನೊಂದು 6 ದಿನ ಉಳಿದಿದೆ, ಸ್ವಲ್ಪ ಏನಾದ್ರು ಗಟ್ಟಿ ಪದಾರ್ಥ ಕೇಳ್ತೀನಿ. ಇನ್ನು ಉಪವಾಸನೇ ಅಲ್ವಾ? ಈ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ, ನೀರು ಕುಡಿದ್ರು ಉಪವಾಸ, ಮಜ್ಜಿಗೆ ಕುಡಿದ್ರು ಉಪವಾಸ, ಆಮೇಲೆ ಜ್ಯೂಸ್ ಕುಡಿದ್ರು ಉಪವಾಸ. ಅವ್ರಿಗೆ ಕೇಳಿದೆ, ಗುರುಗಳೇ ನನಗೆ ಅಟ್ಲೀಸ್ಟ್ ಮಧ್ಯಾಹ್ನಕ್ಕೆ ಸ್ವಲ್ಪ ಗಟ್ಟಿದು ಏನಾದರೂ ಕೊಡಿ ಅಂತ. ನಾನು ಗಟ್ಟಿದಾದ್ರೆ ಅಂತ ತಿಳ್ಕೊಂಡೆ. ನನಗೆ ನಿಮ್ದು ಈ ಗಟ್ಟಿ ರೊಟ್ಟಿ ಮಾಡ್ತಿರಲ್ಲ, ಬಿಸಿಲಲ್ಲಿ ಇಟ್ಟು ಒಣಗಿಸ್ತಿರಲ್ಲ, ಅದು ನನಗೆ ಬಹಳ ಇಷ್ಟ. ನಾನು ಸಣ್ಣದಿರ್ಬೇಕಾದ್ರೆ ನಾನು ಶೃಂಗೇರಿಯಲ್ಲಿ ಓದಿದ್ದು, ಶೃಂಗೇರಿ ಜಗದ್ಗುರುಗಳ ಕಾಲೇಜಲ್ಲಿ ಓದಿದ್ದು. ಅಲ್ಲಿಗೆ ಈ ಧಾರವಾಡ ಉತ್ತರ ಕರ್ನಾಟಕದಿಂದ ಬರೋ ಮಂದಿ ಬಹಳಷ್ಟು ಈ ಜೀಪ್ಗಳಲ್ಲಿ, ಆಗಿನ ಕಾಲದಲ್ಲಿ ಜೀಪ್ಗಳಲ್ಲಿ 10-15 ಜನ ಬರುವಾಗ ಅವ್ರು ಈ ರೊಟ್ಟಿ ಕಟ್ಕೊಂಡು ಬರೋರು, ಒಂದು ವಸ್ತ್ರದಲ್ಲಿ ರೊಟ್ಟಿ ಕಟ್ಕೊಂಡು ಬರೋರು. ನಾವು ಅವ್ರಿಗೆ ಹೇಳೋದು, ನಿಮ್ಗೆ ರೊಟ್ಟಿ ಕೊಡಿ, ಅನ್ನ ತಗೊಳ್ಳಿ ನಮ್ಮಲ್ಲಿ. ಅಷ್ಟೊಂದು ನನಗೆ ಆ ರೊಟ್ಟಿ ಅನ್ನೋ ಪ್ರೀತಿ. ನಾನು ತಿಳ್ಕೊಂಡೆ ಗಟ್ಟಿ ಪದಾರ್ಥ ಕೇಳಿದ್ರೆ ಒಂದು ಹೊತ್ತಿಗಾದ್ರೂ ನನಗೆ ರೊಟ್ಟಿ ಸಿಗ್ಬೋದು ಅಂತ. ಆಯ್ತು ಮಾಡೋಣ ಅಂತ ಹೇಳಿದ್ರು. ಮಾರನೇ ದಿನ ಮಧ್ಯಾಹ್ನ ನೋಡ್ತೀನಿ, ಈ ಕ್ಯಾರೆಟು, ಟೊಮೆಟೊ, ಮುಳ್ಸೌದೆ ಇದನ್ನ ಚೆನ್ನಾಗಿ ಚಚ್ಚಿ ಅದನ್ನ ಸ್ವಲ್ಪ ಕಾಯಿ ತುರಿದಿದ್ದನ್ನ ಹಾಕಿ ಕೊಟ್ಬಿಟ್ರು. ನನಗೆ ಅನ್ನಿಸ್ತು, ಈ ನನ್ನ ಶರೀರ ನೋಡಿದ್ರೆ ನಿಮ್ಗೆ ಅನಿಸ್ತಾ ಇದೆ, 102 kg ಮನುಷ್ಯ ಆನೆ ಹೊಟ್ಟೆಗೆ ಸಾಸಿವೆ ಹಾಕಿದಾಗ ಆಗುತ್ತೇನಪ್ಪ ಇದು. ಅದರಲ್ಲೂ ಏನಾಗ್ತಿದೆ, ಇವ್ರ ಕ್ವಾಂಟಿಟಿ ಫಿಕ್ಸ್ ಇದೆ, ಇನ್ನೊಂದೇ ಕುಡಿ ಅಂದ್ರೆ ಕೊಡಲ್ಲ ಇವರು. ಒಂದೇ ಸಲ ಮುಗೀತು. ಮಧ್ಯಾಹ್ನ ಏನು ಕೊಟ್ಟರು ಅಷ್ಟು ತಿನ್ಬೇಕು. ಆಮೇಲೆ ಇದ್ರ ಮಧ್ಯದಲ್ಲಿ ಒಂದು ಅಪ್ಪಾಜಿಯವರು ಒಂದು ನಾನು ಕೇಳಿದೆ, ಪ್ರತಿದಿನ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಇವರು ಇಲ್ಲಿಂದ ಒಂದು ಪಾದಯಾತ್ರೆ ಮಾಡ್ತಾರೆ, ಬೆಳದಿಂಗಳ ಪಾದಯಾತ್ರೆ. ಹೇಳಿದ್ರು, ಪ್ರಕಾಶ್ ನೀವು ಪಾದಯಾತ್ರೆಗೆ ಬರಬೇಕು, ರಾತ್ರಿ 9 ಗಂಟೆಗೆ ಹೊರಡ್ತೀವಿ, ಬೆಳಿಗ್ಗೆ 3-4 ಗಂಟೆ ಆಗುವಾಗೆಲ್ಲ ವಾಪಸ್ ಬರ್ತೀವಿ. ನಾನು ತಿಳ್ಕೊಂಡೆ, ಇಂಥ ಏನು ಪಾದಯಾತ್ರೆ ಇಷ್ಟು ದೂರ, ಗಾಡಿ ನಿಲ್ಲುವ ಕೇಳಿದೆ ನಾನು. ಗಾಡಿ ಇದನ್ನು ಗಾಡಿಯಲ್ಲಿ ಹೋಗಲ್ಲ, ಪಾದಯಾತ್ರೆ ಮೇಲೆ ನಡೆದುಕೊಂಡೇ ಹೋಗೋದು. ಮುಂದ್ಗಡೆ ಒಂದು ಗಾಡಿ ಹೋಗುತ್ತೆ, ನಿಮ್ಗೆ ತೀರಾ ಸುಸ್ತಾದ್ರೆ ನೀವು ಆ ಗಾಡಿಯಲ್ಲಿ ಕೂರ್ಬೋದು, ಅಥವಾ ಮತ್ತೆ ನಿಮ್ಗೆ ಆಗಲೇ ಇಲ್ಲ ಅಂದ್ರೆ ನೀವು ಆ ಗಾಡಿಯಲ್ಲಿ ವಾಪಸ್ ಹೋಗ್ಬೋದು. ನನ್ನದೊಂದು ವಾಚ್ ಇದೆ, ಇದರಲ್ಲಿ ಎಷ್ಟು ಮಿನಿಟ್ ನಡೆದೆ, ಎಷ್ಟು ಕ್ಯಾಲರಿ ಹೋಯಿತು, ಇಲ್ಲಿರುವ ಪ್ರಕೃತಿಯಲ್ಲಿ ಆಮ್ಲಜನಕ ಎಷ್ಟಿದೆ, ನನ್ನ ರಕ್ತ ತಗೊಳ್ತಾ ಇದೆ, ಇದನ್ನೆಲ್ಲ ಅಳೆಯುವಂಥ ಒಂದು ಸಣ್ಣ ವಾಚ್ ಇಟ್ಕೊಂಡಿದ್ದೀನಿ. ಹಾರ್ಟ್ ರೇಟ್ ಎಷ್ಟಿದೆ ಇದನ್ನೆಲ್ಲ ತೋರಿಸ್ತದೆ. ನಾನು ಅವ್ರು ನೋಡಿದ ರಾತ್ರಿ ನನ್ನ ರಕ್ತದಲ್ಲಿ ಆಮ್ಲಜನಕದ ಅಂಶ 98% ಇತ್ತು. ನೀವು ಮುಂಬೈ ಕಡೆ ಎಲ್ಲ ಹೋಗಿ ನೋಡಿ, ಈ ವಾಚ್ ಆಗಿ 97-93 ತೋರಿಸುತ್ತೆ. ಇದು ಯಾವಾಗ ಫೇಮಸ್ ಆಯ್ತು ಗೊತ್ತಾ? ಇದು ಈ ಕೊರೋನಾ ಬಂದಾಗ ಒಂದು ಆಕ್ಸಿಮೀಟರ್ ಅಂತ ನಿಮ್ಮ ಬೆರಳಿಗೆ ಹಾಕಿದ್ರು. ಅದರಲ್ಲಿ ಅವರು ಪಲ್ಸ್ ನೋಡ್ತಾ ಇದ್ರು, ಮತ್ತೆ ನಿಮ್ಮ ರಕ್ತದಲ್ಲಿ ಆಮ್ಲಜನಕ ಎಷ್ಟಿದೆ ಅಂತ ನೋಡ್ತಾ ಇದ್ರು. ನನ್ಗನ್ನಿಸ್ತು 98% ಅಂದ್ರೆ ಇದು ಭರ್ಪೂರ್ ಎನರ್ಜಿ ನನಗೆ.
ನಾನು ಹೇಳಿದ್ರೆ ನಡೆಯೋಣ ಅಂತ. ಮನಸ್ಸಲ್ಲಿ ಸ್ವಲ್ಪ ಅಂಜಿಕೆ ಇತ್ತು, ಆಗುತ್ತೇನಪ್ಪ ಇಲ್ಲಿಗೆ ನಾನು ಅಂದ್ಬಿಟ್ಟೆ. ತಿಳ್ಕೊಳ್ಳಿ, ಇಲ್ಲಿಂದ ಅಲ್ಲಿಗೆ ಹೋಗೋ ರಸ್ತೆ ನೀವು ನೋಡಿದ್ರಿದೆಯಲ್ಲ, ಒಂಥರ ಈ ಥರ ಇದೆ, ಈ ಥರ ಇದೆ, ಅಪ್ಪಿದೆ, ಇಳಿಜಾರಿದೆ, ಕಲ್ಲು ಮಣ್ಣು, ಕೆಲವು ಕಡೆ ಸಮತಟ್ಟು, ಎಲ್ಲವನ್ನು ನಡೆದು ನಾನು 8 ಕಿಲೋಮೀಟರ್ ನಡೆದೇ ಬಿಟ್ಟೆ ಒಂದು ಕಡೆಯಿಂದ. ಅಲ್ಲಿ ಹೋದ್ವಿ, ರಾತ್ರಿ 1 ಗಂಟೆಗೆ ಆ ದೇವಸ್ಥಾನದಲ್ಲಿ ಪ್ರಾರ್ಥನೆ ಇತ್ತು, ಅದನ್ನು ಮುಗಿಸ್ಕೊಂಡ್ವಿ. ಮತ್ತೆ ನಡ್ಕೊಂಡು ಬಂದ್ವಿ ಬೆಳಿಗ್ಗೆ 14 ಕಿಲೋಮೀಟರ್ ನಾನು ನಡೆದೆ 4 ಗಂಟೆಯಲ್ಲಿ. ತಿಳ್ಕೊಳ್ಳಿ, ಉಪವಾಸ ಏನಿಲ್ಲ ಹೊಟ್ಟೆಯಲ್ಲಿ, ನೀರು ಸಮೇತ ಇಲ್ಲ, ಆದರೂ 14 ಕಿಲೋಮೀಟರ್ ನಡೆದೆ. ಸೊ ಈಗ ನಾನು 17ನೇ ತಾರೀಕಿಗೆ 21 ದಿವಸ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ನೋಡಿದಾಗ ನಿಮ್ಗೆ ಅನ್ಸ್ಲಿಕ್ಕೆ ಇಲ್ಲ, ನನಗೆ ಅನಿಸ್ತಾ ಇಲ್ಲ ನಾನು 21 ದಿವಸ ಮಾಡಿಲ್ಲ ಅಂತ. ಹಳ್ಳ ದಾಟಿದ್ರ ಮೇಲೆ ತೆಪ್ಪದ ಕೆಲಸವಿಲ್ಲ. ತೆಪ್ಪದ ಕೆಲಸ ಯಾವಾಗ? ತೆಪ್ಪಕ್ಕೆ ಏನು ಕೆಲಸ? ಹಳ್ಳ ದಾಟ್ತಿದ್ದೆ ಅದ್ರ ಕೆಲಸ. ಸೊ ಮತ್ತೆ ನಮ್ಗೆ ಹಳ್ಳದ ಅವಶ್ಯಕತೆ ಇದೆಯೇ? ತೆಪ್ಪದ ಅವಶ್ಯಕತೆ ಇದೆಯೇ? ಎಸ್. ಹಿಂತಿರುಗಿ ಬರಬೇಕಾದ್ರೂ ಅಥವಾ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕಾದ್ರೂ ನನಗೆ ತೆಪ್ಪದ ಅವಕಾಶ ಇದೆ. ಈ ಮಹಾಮನೆ ನನ್ನ ಜೀವನದ ಒಂದು ತೆಪ್ಪವಾಗಿ ನನಗೆ ಸಹಾಯ ಮಾಡಿದೆ. ನಾನು ಇನ್ನೂ ಒಂದು ಬಹಳ ಈ ಉತ್ತರ ಕರ್ನಾಟಕದ ಜನತೆಗೆ ಒಂದು ಬಹಳ ಒಂದು ಒಳ್ಳೆಯದಂದರೆ, ಚಾರ್ಜಸ್ ಆರ್ ವೆರಿ ಮಿನಿಮಲ್. ಇಲ್ಲಿ ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ಖರ್ಚು ಮಾಡೋದಕ್ಕಿಂತ ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ನೀವೇ ಬಾಯಿ ಮಾತು ಇದೆಯಲ್ವ, ಬಾಯಿ ಮಾತಿನಿಂದ ಇನ್ನೂ ಹೆಚ್ಚು ಪ್ರಚಾರವಾಗಬೇಕು. ಇಂಥ ಒಂದು ಸಂಸ್ಥೆ ಇಲ್ಲಿದೆ, ಅದರ ಉಪಯೋಗ ಪಡ್ಕೊಡದೆ ನಾನು ಹೇಳ್ತೀನಿ. ಇವಾಗಲೂ ನಾನು ಬಂದಿರೋದು ಉಡುಪಿಯಿಂದಾದರೂ ಉಡುಪಿ ಮಣಿಪಾಲ 5 ಕಿಲೋಮೀಟರ್ ವ್ಯತ್ಯಾಸ. ಮಣಿಪಾಲದಲ್ಲಿ ನಾನು ಉತ್ತರ ಕರ್ನಾಟಕದ ಎಷ್ಟು ಮಂದಿ ನೋಡ್ತೀನಿ, ನಾನು ಅಲ್ಲಿಗೆ ಬರ್ತಾರೆ ಟ್ರೀಟ್ಮೆಂಟಿಗೆ. ತಪ್ಪು. ನೀವು ಮೊಟ್ಟ ಮೊದಲಿಗೆ ಇಲ್ಲಿನೇ ಬಂದು ಒಂದು 10 ದಿವಸ ಇರಿ, ಬರ್ತಾ ನಿಮ್ದು ಆರೋಗ್ಯವನ್ನು ಚೆಕ್ ಮಾಡ್ಸ್ಕೊಂಡು ಬನ್ನಿ, ಹೋಗ್ತಾ ನಿಮ್ಮ ಆರೋಗ್ಯವನ್ನು ಚೆಕ್ ಮಾಡ್ಸ್ಕೊಂಡು ಹೋಗಿ ಏನಾಗ್ತಿದೆ. ಇಲ್ಲಿನ ಅವರು ಡೈಲಿ BP ಚೆಕ್ ಮಾಡ್ತಾರೆ, ಶುಗರು ಚೆಕ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಇದರದ ಉಪಯೋಗವನ್ನು ಇಲ್ಲಿ ನೀವು ಖಂಡಿತ ಪಡೆದುಕೊಳ್ಬೇಕು. ನನಗನ್ನಿಸ್ತಿಲ್ಲ ಇಲ್ಲಿ ಒಂದು 10 ದಿವಸನೋ 15 ದಿವಸನೋ 21 ದಿವಸ ಮಾಡಿದರೆ ಮತ್ತೆ ನಿಮಗೆ ಕಮ್ಮಿ ಅಂದ್ರೆ ಮತ್ತೆ ನೀವು ಮನೆಗೆ ಹೋಗಿ ಇನ್ನೂ 4-5 ವರ್ಷ ಏನು ಮಾಡದಿದ್ರೂ ನಿಮಗೆ ಡಾಕ್ಟ್ರಲ್ಲಿ ಹೋಗ್ಬೇಕಂತ ಅವಶ್ಯಕತೆ ಇದೆ ಅಂತ ನನಗೆ ಖಂಡಿತ ಅನ್ನಿಸ್ತಾ ಇದೆ. ಅಂತಹ ಸೌಕರ್ಯ ಇಲ್ಲಿರುವಾಗ, ಅನುಕೂಲಕರ ರೀತಿಯಲ್ಲಿರುವಾಗ, ನಿಮ್ಮ ಜಿಲ್ಲೆಗಳಿಂದ ಬಹಳ ದೂರದಲ್ಲಿನೂ ಇಲ್ಲ, ಇದು ಹತ್ತಿರದಲ್ಲೇ ಇದೆ. ಇಂತಹ ಒಂದು ಸಂಸ್ಥೆ ಕಟ್ಟಿದ ಗುರುಜಿ ಬಹಳ ಆಶ್ಚರ್ಯ ಅನ್ನಿಸ್ತಿದೆ ನನಗೆ. ಇತ್ತೀಚೆಗೆ ಇಲ್ಲೊಬ್ರು ಗೋವಾದಿಂದ ರಾಣೆ ಅಂತ ಒಬ್ರು ಬಂದಿದ್ರು ನಾನಿರುವಾಗಲೇ. ಸೊ ಪುಣ್ಯಕ್ಕೆ ನನ್ನ ಮಾತೃಭಾಷೆ ಕೊಂಕಣಿ, ನಾನು ಕೊಂಕಣಿ ಮಾತಾಡ್ತೀನಿ. ಅವರು ಗೋವಾದಿಂದ ಬಂದಿರೋದ್ರಿಂದ ಕೊಂಕಣಿ ನನ್ನ ಹತ್ರ ಮಾತಾಡ್ತಾ ಇದ್ರು. ಸೊ ನಾನು ಹೇಳಿದೆ, ನೀವೇನು ಗೋವಾದಿಂದ ಇಲ್ಲಿ ಬಂದುಬಿಟ್ಟಿದ್ರಲ್ಲ, ಏನಾಯಿತು? ಒಂದು 3-4 ದಿನ ಆದಮೇಲೆ ಅವ್ರದ್ದು ಪರಿಚಯ ಇದೆ ನನಗೆ. ಸೊ ಅವ್ರು ಹೇಳಿದರು, ಈ ಗುರುಜಿಯವರ ಹತ್ರ ಏನೋ ಒಂದು ವಿಶೇಷ ಶಕ್ತಿ ಇದೆ. ನಾನು ಅನ್ಸ್ಕೊಂಡಂಗೆ ಪ್ರಾಯಶಃ 5 ಅಥವಾ 6 ವರ್ಷ ಇರುವಾಗ ಅವರು ತಮ್ಮ ದೃಷ್ಟಿನ ಕಳ್ಕೊಂಡಿದ್ದಾರೆ. ಅಂಥ ದೃಷ್ಟಿ ಕಳ್ಕೊಂಡು ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಊರಿನವರಿಗೆ, ಇಲ್ಲಿ ಬರುವ ರೋಗಿಗಳಿಗೆ, ಇಲ್ಲಿ ಬರುವ ಹಿತೈಷಿಗಳಿಗೆ ಮಾರ್ಗದರ್ಶನರಾಗಿ ಇಷ್ಟೊಂದು ಮುಂದೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂದರೆ ಯಾವುದೋ ಒಂದು ದೈವಶಕ್ತಿ ಅವ್ರನ್ನ ಕಾಪಾಡ್ತಾ ಇದೆ, ಪ್ರೇರೇಪಿಸ್ತಿದೆ. ಮುಂದೆಯೂ ಸರ್ವಶಕ್ತನಾದ ಆ ಭಗವಂತ ಈ ಸಂಸ್ಥೆಗೆ ಮತ್ತಷ್ಟು ಯಶಸ್ಸು ಕೊಡಲಿ, ಮತ್ತಷ್ಟು ಜನರನ್ನು ಯಾವುದೇ ಕೃತಕ ಔಷಧಗಳಿಲ್ಲದೆ ಗುಣಪಡಿಸುವ ಶಕ್ತಿ ನೀಡಲಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು